ಈ ದಿನ ಸಚೇತನ ಕಾರ್ಯಕ್ರಮದಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳು ದಿನಕ್ಕೊಂದು ಕತೆ, ಅದಕ್ಕೆ ಸೂಕ್ತವಾದಂತಹ ಕತೆ ರಚನೆಯನ್ನ ಮತ್ತು ಚಿತ್ರ ರಚನೆಯನ್ನ 5ನೇ ತರಗತಿ ವಿದ್ಯಾರ್ಥಿನಿ ಜೀವಿತ ಮಾಡ್ಕೊಂಡು ಬಂದಿದ್ದಾಳೆ. ಹಾಗಾಗಿ ಆ ಕಥೆಯ ಒಂದು ಸಾರಾಂಶ ಏನು, ಆ ಕಥೆಯ ನೀತಿ ಏನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಹೊಲದ ಸೋದರರು ಇನ್ನೊಂದು ದಡದಲ್ಲಿದ್ದರು. ಅವರಿಗೆ ಒಂದು ಭಯ ಕೂಡ ಇತ್ತು. ಅವರಲ್ಲಿ ಒಬ್ಬರು ಒಂದು ಉದ್ದನೆಯ ಹಗ್ಗವನ್ನು ತಂದು ಅದರ ಒಂದು ತುದಿಯನ್ನು ಹೊಲದ ಕಡೆಗೆ ಎಸೆದರು. ಹೊಲವು ಹಗ್ಗವನ್ನು ಮರಕ್ಕೆ ಬಿಗಿಯಿತು. ಅದರ ಸೋದರರು ಇನ್ನೊಂದು ತುದಿಯನ್ನು ಗಾಳಕ್ಕೆ ಬಿಗಿದರು. ಹೊಲವು ಕೊಳೆಯನ್ನು ಹಗ್ಗಕ್ಕೆ ನೇತು ಹಾಕಿತು. ಅದು ಕೊಳೆಯ ದೋಣಿಯಲ್ಲಿ ಕುಳಿತು ಸಣ್ಣ ನದಿಯನ್ನು ದಾಟಿತು. ಸಹೋದರರನ್ನ ಸೇತುವೆ ಇಲ್ಲದ ನದಿಯಿಂದ ಹೇಗೆ ರಕ್ಷಣೆ ಮಾಡ್ತು ಅನ್ನೋದಕ್ಕೆ ಈ ಒಂದು ಕತೆ ಏನಪ್ಪ ಹೇಳುತ್ತೆ ಅಂದ್ರೆ, ಉಪಾಯ ಬಲ್ಲವರಿಗೆ ಅಪಾಯ ಇಲ್ಲ ಅಲ್ವಾ. ಆ ಒಂದು ಸಣ್ಣ ಹಗ್ಗವನ್ನ ಕಟ್ಟಿ ಅದಕ್ಕೆ ಒಂದು ಕೊಡೆಯನ್ನ ಉಲ್ಟಾ ನೇತಾಕಿ ಏನಾಗಿದೆ ಅಲ್ಲಿ ಮರವನ್ನ ಕೂರಿಸಿ ಈ ದಡಕ್ಕೆ ತನ್ನ ಸಹೋದರರನ್ನ ಕರ್ಕೊಳ್ಳುತ್ತೆ. ಒಂದು ನಾವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಮತ್ತು ಆ ಒಂದು ಕಷ್ಟದ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ನಾವು ಅದನ್ನ ಬಗೆಹರಿಸ್ಕೋಬೇಕು ಅನ್ನೋದನ್ನ ಈ ಕಥೆಯ ಮೂಲಕ ನಮಗೆ ಜೀವಿತ ತಿಳಿಸ್ಕೊಟ್ಟಿದ್ದಾಳೆ. ಅದಕ್ಕೆ ಸೂಕ್ತವಾದಂತಹ ಪ್ರಶ್ನೆಯನ್ನ ನಿಸರ್ಗ ಕೇಳ್ತಾಳೆ. ಮೊಲವು ಎಲ್ಲಿಗೆ ಹೋಗುತ್ತಿತ್ತು?